ಚಾಲುಕ್ಯ ಸುದ್ದಿವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪಪಡಿಸುವಂತಹ ವಿಷಯ ಉಗ್ರಗಾಮಿ ಅನ್ನುವಂತಹ ಪದ ಬಳಕೆಯ ಬಗ್ಗೆ. ವೀಕ್ಷಕರೇ, ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಹಳೆಯ ತಲೆಮಾರಿನ ಅನುಭವಿ ರಾಜಕಾರಣಿಗಳಲ್ಲಿ ಒಬ್ಬರಾದ ಇವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ತಲೆಮಾರಿನ ರಾಜಕಾರಣಿಗಳಾದ ಇವರು ಇಂದು ರಾಷ್ಟ್ರಮಟ್ಟದವರೆಗೂ ಬೆಳೆದು ನಿಂತಹ ಅಭೂತಪೂರ್ವವಾದಂತಹ ಒಬ್ಬ ದೈತ್ಯ ಪ್ರತಿಭೆ ಖರ್ಗೆ ಅವರದ್ದು. ಅವರ ಒಂದು ಈ ರಾಜಕೀಯ ಜೀವನ ಅತ್ಯಂತ ಸುಲಭವಾದದ್ದೇನಲ್ಲ. ಹಲವಾರು ಕಷ್ಟ ನಷ್ಟಗಳ ಹಿನ್ನೆಲೆಯನ್ನು ಅನುಭವಿಸಿದ ಇವರು ಇವತ್ತು ಆ ಎತ್ತರಕ್ಕೆ ಬೆಳೆದು ಬಂದಿದ್ದೇ ಒಂದು ಅವರ ಅದ್ವಿತೀಯವಾದಂತಹ ಸಾಧನೆಗಳ ಮೈಲುಗಲ್ಲೂ ಕೂಡ. ಹೈದರಾಬಾದ್ ಕರ್ನಾಟಕ ಎಂಬ ಅತ್ಯಂತ ಹಿಂದುಳಿದ ಪ್ರದೇಶದ ಬಡ ಕುಟುಂಬದಲ್ಲಿ ಜನಿಸಿದಂತಹ ಖರ್ಗೆ ಅವರ ಬಾಲ್ಯದ ಜೀವನ ಅತ್ಯಂತ ವಿಷಾದನೀಯವಾಗಿತ್ತು ಹಾಗೂ ಸಂಕಟದ ಸರಮಾಲೆಗಳಿಂದ ಕೂಡಿತ್ತು ಅನ್ನುವಂಥ ವಿಷಯ ಬಹುತೇಕ ಎಲ್ಲ ಜನರಿಗೆ ಗೊತ್ತಿರಲಿಕ್ಕೂ ಸಾಕು. ಅವರ ಒಂದು ಕರಾಳ ಜೀವನದಲ್ಲಿ ನೊಂದು ಬೆಂದು ಅವರು ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಪಟ್ಟಂತಹ ಪಾಡನ್ನು ನಿಜವಾಗಿಯೂ ಎಲ್ಲರೂ ಅದನ್ನು ಸಹಿಸಲು ಸಾಧ್ಯವಾದದ್ದು. ಹೈದರಾಬಾದ್ ನಿಜಾಮರ ಆಡಳಿತದ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಿದಂತಹ ಆ ಸಂದರ್ಭದಲ್ಲಿ ಅತ್ಯಂತ ಕ್ರೂರಿಗಳು ಆಗಿರುವಂತಹ ರಜಾಕರ ಆ ಒಂದು ಕ್ರೌರ್ಯ ಖರ್ಗೆ ಅವರ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದು, ಕಗ್ಗೊಲೆಯನ್ನು ಮಾಡಿದ್ದು ಬಹುಶಃ ಎಂತಹವರ ಕರುಳನ್ನು ಹಿಂಡುವಂತಹ ವಿಷಯ. ಖರ್ಗೆ ಅವರು ಇಂತಹ ಒಂದು ಅಸಾಮಾನ್ಯವಾದಂತಹ ತೊಂದರೆಗಳನ್ನು ಅನುಭವಿಸಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮದೇ ಆದಂಥ ನಿರಂತರವಾದ ಪರಿಶ್ರಮದಿಂದ ಮೇಲೆದ್ದು ಬಂದಂಥ ಒಂದು ದೈತ್ಯ ಪ್ರತಿಭೆ. ಇಷ್ಟೆಲ್ಲ ಕಷ್ಟ ನಷ್ಟಗಳ ಹಿನ್ನೆಲೆಯಲ್ಲಿ ಮೈ ತೊಡವಿಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯನ್ನು ತಮ್ಮ ರಾಜಕೀಯ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಅಲ್ಲಿಂದಲೇ ತಮ್ಮ ರಾಜಕೀಯ ಜೀವನವನ್ನು ಯಶಸ್ವಿ ಪಯಣವನ್ನು ಪ್ರಾರಂಭಿಸಿದರು. ಹಂತ ಹಂತವಾಗಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಬೆಳೆದು ಬಂದಂತಹ ಅವರು ನಂತರದ ದಿನಗಳಲ್ಲಿ ರಾಜ್ಯದಿಂದ ರಾಷ್ಟ್ರಕ್ಕೂ ಕೂಡ ತಮ್ಮ ಸೇವೆಯನ್ನು ವಿಸ್ತರಿಸ್ಕೊಳ್ತಾ ಹೋದರು. ಈ ಒಂದು ಸುದೀರ್ಘವಾದ ಪಯಣದಲ್ಲಿ ಅವರ ಪಟ್ಟಂತಹ ಕಷ್ಟ ನಷ್ಟ ನೋವುಗಳು ಹಾಗೂ ಅಪಾರ ಅನುಭವಗಳು ಅವರಲ್ಲಿ ಒಂದು ಗಟ್ಟಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಖರ್ಗೆಯವರು ಇಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವುದು ಕರ್ನಾಟಕದ ಒಂದು ಹೆಮ್ಮೆ ಸರಿ. ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಒಬ್ಬ ಪ್ರಬುದ್ಧ ಅನುಭವಿ ರಾಜಕಾರಣಿ ಇವರೇನಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ವೀಕ್ಷಕರೇ, ಇದಕ್ಕೆ ಕಾರಣ ಏನಂತಂದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಖರ್ಗೆ ಅವರ ಮಾತು ಅವರ ಮನಸ್ಸಿನಿಂದ ಬರ್ತಾ ಇದೆಯೋ ಅಥವಾ ಕೇವಲ ಅವರ ಬಾಯಿಂದ ಬರ್ತಾ ಇದೆಯೋ ಅನ್ನುವಂಥ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಕೆಲ ರಾಜ್ಯಗಳ ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ಅವರು ತಮ್ಮ ವ್ಯಕ್ತಿತ್ವವನ್ನು ಮೀರಿ ಮಾತಾಡ್ತಾ ಇದ್ರು. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮೊನ್ನೆ ಕೋಲ್ಕತ್ತಾದ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾನ್ಯ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿಗಳನ್ನೇ ಉಗ್ರಗಾಮಿ ಅಂತ ಕರೆದುಬಿಟ್ರು. ಸ್ನೇಹಿತರೆ, ಒಂದು ದೇಶದ ಪ್ರಧಾನಮಂತ್ರಿಯನ್ನ ವಿರೋಧ ಪಕ್ಷದ ನಾಯಕರು ಉಗ್ರಗಾಮಿ ಅಂತ ಕರೆದರೆ ಅದಕ್ಕೇನಾದರೂ ಅರ್ಥ ಇದೆಯೇ? ಅಥವಾ ಅವರ ಮಾತಿನಿಂದ ಬಂದಂಥ ಆ ಅಡಿಮುತ್ತುಗಳಿಗೆ ಅರ್ಥವಿದೆಯೇ? ಜಾಗತಿಕ ಮಟ್ಟದಲ್ಲಿ ಈ ಒಂದು ವಿಷಯ ಯಾವ ರೀತಿಯಾಗಿ ಸಂದೇಶವನ್ನು ನಾವು ಬೇರೆ ದೇಶಗಳಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥ ಪರಿಜ್ಞಾನವಾದರೂ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಇರಬೇಕಾಗಿತ್ತಲ್ವ. ಒಬ್ಬ ಪ್ರಧಾನಮಂತ್ರಿ, ಆ ವ್ಯಕ್ತಿ ಯಾರೇ ಇರಲಿ, ಅವ್ರ ಹೆಸರೇನೇ ಇರಲಿ, ಅವರಕ್ಕಿಂತ ಹೆಚ್ಚಾಗಿ ಈ ದೇಶದ ಅತ್ಯುನ್ನತವಾದಂತಹ ಒಂದು ಹುದ್ದೆ ಆ ಪ್ರಧಾನಮಂತ್ರಿ ಅನ್ನುವಂಥ ಹುದ್ದೆ. ಆ ಹುದ್ದೆಯ ಬಗ್ಗೆ ಆ ಹುದ್ದೆಯಲ್ಲಿ ಕುಳಿತಂತಹ ವ್ಯಕ್ತಿಗಳ ಬಗ್ಗೆ ನಾವೇನಾದರೂ ಟಿಪ್ಪಣಿಯನ್ನು ಮಾಡಬೇಕಾದರೆ ಹೇಳಬೇಕಾದರೆ ಬಹಳಷ್ಟು ವಿಚಾರವನ್ನು ಮಾಡಿ ನಾವು ಮಾತಾಡಬೇಕಾಗತ್ತೆ. ಒಂದು ಸಾರ್ವಜನಿಕ ಚುನಾವಣಾ ಪ್ರಚಾರದ
ಭಾಷಣದಲ್ಲಿ ಅಬ್ಬರದ ಒಂದು ಭಾಷಣವನ್ನ ನಾವು ಕೊಡ್ತಾ ಇದ್ದೀವಿ, ನಮ್ಮ ಪಕ್ಷದ ನಾಯಕರನ್ನ ನಾವು ಸಂತೃಪ್ತಿ ಪಡಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಒಬ್ಬ ದೇಶದ ಪ್ರಧಾನಮಂತ್ರಿಗಳನ್ನ ಉಗ್ರಗಾಮಿ ಅಂತ ಕರೆದರೆ ಅಂತಹ ಒಬ್ಬ ಅನುಭವಿ ಆದಂಥ ಖರ್ಗೆ ಅವರಿಗೆ ಏನನ್ನ ಹೇಳಬೇಕು? ನಿಜವಾಗಿಯೂ ಭಾರತೀಯರ ಈ ಮಾತಿಗೆ ತಲೆ ತಗ್ಗಿಸಿ ನಿಲ್ಲುವಂತಹ ವಿಷಯ ಸ್ನೇಹಿತರೆ. ರಾಜಕೀಯವಾಗಿ ಸಾಕಷ್ಟು ವಿಭಿನ್ನತೆ, ವೈಚಾರಿಕ ವಿಭಿನ್ನತೆಗಳು ಇರ್ತವೆ. ಒಂದು ವಿರೋಧ ಪಕ್ಷವಾಗಿ ಆಡಳಿತದ ಪಕ್ಷವನ್ನು, ಆಡಳಿತ ಪಕ್ಷದ ಕಾರ್ಯಕ್ರಮಗಳನ್ನು, ಆಡಳಿತ ಪಕ್ಷದ ನೀತಿ ರೀತಿ ಸಿದ್ಧಾಂತಗಳನ್ನು ಟೀಕಿಸುವ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇದೆ. ಆ ಬಗ್ಗೆ ಎರಡು ಮಾತೇ ಇಲ್ಲ. BJPಯನ್ನಾಗಲಿ ಅಥವಾ ಸರ್ಕಾರದ ಕ್ರಮಗಳನ್ನಾಗಲಿ, ಅವರ ಆಡಳಿತದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥದ್ದು, ಟೀಕೆ ಟಿಪ್ಪಣಿಗಳ ಮುಖಾಂತರ ಅದನ್ನು ಎತ್ತಿ ತೋರಿಸುವಂಥ ಕೆಲಸ ವಿರೋಧ ಪಕ್ಷದ ಅವರು ಮಾಡ್ತಾ ಇದ್ದರೆ ಅದು ಈ ದೇಶದ ಹಿತದೃಷ್ಟಿಯಿಂದ ಅತ್ಯಂತ ಸ್ವಾಗತಾರ್ಹವೇ ಆದಂಥ ವಿಷಯ. ಆದರೆ ಮಾನ್ಯ ಖರ್ಗೆ ಸಾಹೇಬರು ತಮ್ಮ ರಾಷ್ಟ್ರೀಯ ನಾಯಕರನ್ನು ಸಂತೃಪ್ತಗೊಳಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಧಾನಮಂತ್ರಿಯನ್ನು, ಭಾರತದ ಪ್ರಧಾನಮಂತ್ರಿಗಳನ್ನು ಉಗ್ರಗಾಮಿ ಅಂತ ಕರೆದಿದ್ದು ಯಾವ ನ್ಯಾಯ ಸ್ವಾಮಿ? ಇದನ್ನು ಅವರು ಅನ್ಬಹುದೇ? ಉಗ್ರಗಾಮಿಯ ಪದನ್ನು ಯಾರಿಗೆ, ಯಾರು, ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನುವಂಥ ವಿವೇಚನೆ ನಮ್ಮ ಹಿರಿಯ ರಾಜಕಾರಣಿಗಳಾದ ಮಾನ್ಯ ಖರ್ಗೆ ಸಾಹೇಬರಿಗೆ ಇಲ್ವೇ? ದೇಶ ಇವತ್ತು ಯಾವ ಪರಿಸ್ಥಿತಿಯತ್ತ ಹೊರಡ್ತಾ ಇದೆ, ದೇಶದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತಾ ಇದೆ, ದೇಶದ ಮೇಲೆ ಈ ಹಿಂದಿನಿಂದಲೂ ಕೂಡ ಭಾರತದ ಮೇಲೆ ಯಾವ ರೀತಿಯ ಆಕ್ರಮಗಳು ನಡೀತಾ ಇದೆ, ದೇಶ ಇವತ್ತು ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ, ವೈರಿ ರಾಷ್ಟ್ರಗಳು ಭಾರತವನ್ನು ಹಣಿಯಲು ಯಾವ್ಯಾವ ರೀತಿಯ ಸಂಚನ್ನು ರೂಪಿಸ್ತಾ ಇದೆ ಅನ್ನುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಮಾನ್ಯ ಖರ್ಗೆ ಸಾಹೇಬ್ರಂತ ಹಿರಿಯ ರಾಜಕಾರಣಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯವೇ? ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಒಂದು ಕಡೆ ಪಾಕಿಸ್ತಾನದ ನಿರಂತರ ಚಿತಾವಣೆಯಿಂದ ದೇಶದಲ್ಲಿ ಅಸ್ಥಿರತೆ, ಇನ್ನೊಂದು ಕಡೆ ಬಾಂಗ್ಲಾದೇಶಿಯರ ಒಳನುಸುವಿಕೆಯಿಂದ ಆಗುವಂತಹ ಆಪತ್ತು, ಹೀಗೆ ನಮ್ಮ ದೇಶದ ಸುತ್ತಮುತ್ತಗಳು ಶತ್ರುಗಳೇ ತುಂಬಿಕೊಂಡು ಭಾರತ ದೇಶವನ್ನು ಅಸ್ಥಿರತೆಯ ಅಂಧಕಾರಕ್ಕೆ ತಳ್ಳುವಂತಹ ನಿರಂತರ ಪ್ರಯತ್ನ ನಡೀತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ದೇಶದ ರಕ್ಷಣೆ, ದೇಶದ ಏಕತೆಯ ವಿಷಯವಾಗಿ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ಭಾವನೆಯಿಂದ, ಒಂದೇ ರೀತಿಯ ಆಲೋಚನೆಯಿಂದ, ಒಗ್ಗಟ್ಟಿನಿಂದ ಇರಬೇಕಾದದ್ದು ನಮ್ಮ ಧರ್ಮ ಅಲ್ವೇ? ಆದರೆ ಇವತ್ತಿನ ದಿನಮಾನಗಳಲ್ಲಿ ಅಧಿಕಾರದ ಗದ್ದಿಗೆಯನ್ನು ಹಿಡಿಯೋದಕ್ಕೋಸ್ಕರ ನಾವು ಏನು ಮಾಡಿದರೂ ನಡೆಯುತ್ತೆ, ಯಾವ ಮಾತನ್ನು ಆಡಿದರೂ ನಡೆಯುತ್ತೆ ಅನ್ನುವಂಥ ಪರಿಸ್ಥಿತಿ ಈ ಭಾರತ ದೇಶದಲ್ಲಿರುವುದು ನಿಜವಾಗಿಯೂ ಶೋಚನೀಯ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಹಕ್ಕನ್ನು ನಾವು ಸದುಪಯೋಗ ಪಡಿಸಿಕೊಳ್ಳುವುದರ ಬದಲಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇರುವೇನೋ ಅನ್ನುವಂಥ ಭಾವನೆ ಪ್ರಜ್ಞಾವಂತ ನಾಗರಿಕರಲ್ಲಿ ಮೂಡ್ತಾ ಇದೆ. ಬಂಧುಗಳೇ, ಖರ್ಗೆ ಅವರ ಬಗ್ಗೆ, ಅವರ ಹಿರಿತನದ ಬಗ್ಗೆ, ಅವರ ಅನುಭವದ ಬಗ್ಗೆ ಎರಡು ಮಾತಿಲ್ಲ. ಆದರೆ ಖರ್ಗೆ ಅವರು ಇಂತಹ ವಿಚಾರಗಳನ್ನು ಮತ್ತೆ ಮತ್ತೆ ಪ್ರಸ್ತಾವಿಸುವುದರ ಮೂಲಕ ಯಾಕೆ ತಮ್ಮ ಎಡಬಿಡಂಗಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೋ ಅನ್ನುವಂಥ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ದಿನನಿತ್ಯ ಚರ್ಚೆ ಆಗ್ತಾ ಇದೆ. ಖರ್ಗೆ ಅವರು ಹಿರಿಯರು, ಅವರು ಯಾವತ್ತೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಹೋಗಬೇಕಾಗಿತ್ತು. ಈಗಲೂ ಕೂಡ ಅವಕಾಶ ಸಿಕ್ಕರೆ ಅವರು ಭಾರತದ ಪ್ರಧಾನಮಂತ್ರಿಗಳೂ ಆಗಲಿ ಅನ್ನುವಂಥ ಸದಾಶಯ ಎಲ್ಲರದ್ದು. ಆದರೆ ಅದಕ್ಕೆ ಪೂರಕವಾಗಿ ಖರ್ಗೆ ಅವರ ಮಾನಸಿಕ ಸ್ಥಿತಿ, ಹೃದಯ ವೈಶಾಲ್ಯತೆ, ಅರ್ಥಪೂರ್ಣವಾದಂಥ ವ್ಯಕ್ತಿತ್ವವನ್ನು ಅವರು ರೂಪಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇವತ್ತು ಆಗ್ತಾ ಇದೆ. ಮಾನ್ಯ ಖರ್ಗೆ ಅವರು AICCಯ ಅಧ್ಯಕ್ಷರಾಗಿದ್ದು, ಅವರು ಅವರ ಪಕ್ಷಕ್ಕೆ, ಅವರ ಪಕ್ಷದ ನಾಯಕರಿಗೆ ನಿಷ್ಠೆಯನ್ನು ತೋರಿಸುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಸೈದ್ಧಾಂತಿಕವಾದಂಥ ವಿಚಾರಗಳು ಬಂದಾಗ ಹಿರಿಯರಾದಂಥ ಅನುಭವಿಗಳಾದಂಥ ಖರ್ಗೆ ಅವರು ಅವರ ಕೆಳಹಂತದ ನಾಯಕರಿಗೆ, ಪಕ್ಷದ ನಾಯಕರಿಗೆ ತಮ್ಮ ಅನುಭವದ ಅಮೃತವನ್ನು ಧಾರೆ ಎಳೆಯಬೇಕಾಗುತ್ತೆ. ಭಾರತದ ಏಕತೆಯ ವಿಷಯದಲ್ಲಿ, ಸಾರ್ವಭೌಮತೆಯ ವಿಷಯದಲ್ಲಿ ಯಾವುದೂ ಧಕ್ಕೆ ಆಗದ ರೀತಿಯಲ್ಲಿ ಅವರು ಆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಅವರು ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಖರ್ಗೆ ಅವರ ಮೇಲಿದೆ. ಆದರೆ ಇವತ್ತು ಖರ್ಗೆ ಅವರನ್ನು
AICC ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ, ಒಬ್ಬ ದಲಿತರನ್ನು ನಾವು ಈ ರಾಷ್ಟ್ರದ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅನ್ನುವಂಥ ಸಂದೇಶವನ್ನು ದೇಶದ ಜನತೆಗೆ ಕಳಿಸ್ಬೇಕು. ಅವರ ಬಾಯಿಂದಲೇ ತಮಗೆ ಬೇಕಾದ ರೀತಿಯಲ್ಲಿ ಮಾತಾಡಿಸುವುದರ ಮುಖಾಂತರ ರಾಜಕೀಯ ವರ್ಚಸ್ಸನ್ನು ಪಡಿಬೇಕು ಅನ್ನುವಂಥ ಒಂದು ಅಜೆಂಡಾ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಆದರೆ ಈ ಒಂದು ಕುತಂತ್ರಕ್ಕೆ ಹಿರಿಯರಾದಂಥ ಮಾನ್ಯ ಖರ್ಗೆ ಅವರು ಬಲಿಯಾಗಬಾರದು. ಖರ್ಗೆ ಅವರು ಒಂದು ವಿಷಯದ ಬಗ್ಗೆ ಮಾತನಾಡೋದೇ ಇದ್ರೆ ಅವರು ಈ ಹಿಂದೆ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು. ಯಾವ ಒಂದು DJ ಹಳ್ಳಿ ಯಾವುದು KJ ಹಳ್ಳಿ ಪ್ರಕರಣದಲ್ಲಿ ಏನು ಒಂದು ಸಮುದಾಯದಿಂದ ಆಕ್ರಮಣ ನಡೆಯಿತು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗಳಿಗೆ ನುಗ್ಗಿ ಬೆಂಕಿಯನ್ನ ಹಚ್ಚುವಂತ ಕೆಲಸ ಆಯಿತು, ಅವ್ರ ಬಗ್ಗೆ ಮಾನ್ಯ ಖರ್ಗೆ ಸಾಹೇಬರು ಯಾವತ್ತೂ ಏನೂ ಮಾತಾಡಲಿಲ್ಲ. KJ ಹಳ್ಳಿ DJ ಹಳ್ಳಿ ಪ್ರಕರಣದಲ್ಲಿ ಅವರು ಮೌನವನ್ನೇ ಮುರಿಲಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು, ಜವಾಬ್ದಾರಿ ಇರುವಂಥವರು ಘೋಷಣೆಗಳನ್ನು ಕೂಗಿದ್ರು ಕೂಡ ಆವಾಗ ಮಾನ್ಯ ಖರ್ಗೆ ಸಾಹೇಬರು ಒಂದು ಮಾತನ್ನೂ ಆಡಲಿಲ್ಲ. ಅಷ್ಟೇ ಅಲ್ಲದೆ ಈ ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವ ನಿಟ್ಟಿನಲ್ಲಿ ಜಿಹಾದಿ ಮನಸ್ಥಿತಿಯ ಪಾಕಿಸ್ತಾನ ಹಲವಾರು ಉಗ್ರಗಾಮಿ ಸಂಘಟನೆಯ ಚಟುವಟಿಕೆಗಳನ್ನು ನಡೆಸುವಂಥ ವಿಷಯದಲ್ಲಿ ಭಾರತದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಈ ದೇಶದ ಸಮಗ್ರತೆಯನ್ನು ಅಸ್ಥಿರಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಹಿರಿಯ ರಾಜಕಾರಣಿ, ಅನುಭವಿ AICC ಅಧ್ಯಕ್ಷರಾಗಿರುವಂಥ ಮಾನ್ಯ ಖರ್ಗೆ ಸಾಹೇಬರು ಒಂದು ಮಾತನ್ನೂ ಆಡಲಿಲ್ಲ. ಅದರಲ್ಲಿ ಹಿಂದಿನಿಂದಲೂ ಇವತ್ತಿನ ತನಕನೂ ಭಾರತದಾದ್ಯಂತ ನಡೀತಾ ಇರುವಂತಹ ಮತ್ತು ನಿತ್ಯ ನಡೀತಾ ಇರುವಂತಹ ಲವ್ ಜಿಹಾದದ ಪ್ರಕರಣಗಳ ಬಗ್ಗೆ ಇವತ್ತಿಗೂ ಕೂಡ ನಮ್ಮ ಮಾನ್ಯ ಖರ್ಗೆ ಸಾಹೇಬರು ಯಾವ ಮಾತನ್ನೂ ಆಡಿಲ್ಲ, ಮೌನವನ್ನೇ ಮುರಿದಿಲ್ಲ. ಈ ಎಲ್ಲಕ್ಕೂ ಇಲ್ಲದಂತಹ ಕಾಳಜಿ ಉಗ್ರಗಾಮಿ ಅನ್ನುವಂತಹ ಒಂದು ಉಗ್ರವಾದ ಭಾಷಣವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮಾಡಿದ್ರಲ್ಲ ಖರ್ಗೆ ಸಾಹೇಬರೇ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಹಿರಿಯತನಕ್ಕೆ, ನಿಮ್ಮ ಮೇಧಾವಿತನಕ್ಕೆ ಶೋಭಿಸುವಂತಹ ವಿಷಯವೇ? ಆತ್ಮಾವಲೋಕನ ಮಾಡಿಕೊಳ್ಬೇಕು. ಕಾಂಗ್ರೆಸ್ಸಿನ ಕೆಲವು ನಾಯಕರು ಕೇವಲ ತಮ್ಮ ಪಕ್ಷದ ನಾಯಕರನ್ನ ಸಂತೃಪ್ತಿಗೊಳಿಸುವಗೋಸ್ಕರ, ಅಧಿಕಾರದ ಲಾಲಸೆಗೋಸ್ಕರ ಏನು ಬೇಕಾದರೂ ಮಾತಾಡುತ್ತೆ ಅನ್ನೋದನ್ನ ಅನ್ಕೊಂಡ್ರೆ ದಯವಿಟ್ಟು ಅದು ತಪ್ಪು. ಹಾಗೆ ಪರಿವರಿಸಬಾರದವರು. ಕಾರಣ ಏನಂತಂದ್ರೆ, ಇವತ್ತು ಕಾಂಗ್ರೆಸ್ಸಿನಲ್ಲೇ ಇರುವಂಥ ಎಷ್ಟೋ ಜನ ಈ ಹೇಳಿಕೆಗಳನ್ನು ಆಂತರಿಕವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಜನ ಕಾಂಗ್ರೆಸ್ ಕಾರ್ಯಕರ್ತ ಸ್ನೇಹಿತರು ಖರ್ಗೆ ಅವರು ಈ ರೀತಿಯಾಗಿ ಒಬ್ಬ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರೀತಿಯಾಗಿ ಉಗ್ರಗಾಮಿ ಅನ್ನುವಂತಹ ಒಂದು ಲೇಬಲನ್ನು ಅಂಟಿಸುವಂಥ ಕೆಲಸವನ್ನು ಮಾಡಬಾರದು ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವಲಯದಲ್ಲಿಯೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮಾನ್ಯ ಖರ್ಗೆ ಸಾಹೇಬರು ಅವರ ಅನುಭವ, ಅವರ ಸಾಕಷ್ಟು ರಾಜಕೀಯ ಪಾಂಡಿತ್ಯ ಅವರಲ್ಲಿದೆ. ಅವರು ಅದನ್ನು ಬಳಸ್ಕೊಂಡು ದೇಶದ ಜನಕ್ಕೆ ಉಪಯುಕ್ತ ಆಗುವಂತಹ ಒಂದು ಕೆಲಸವನ್ನು ಅವರು ಮಾಡಲಿ, ದೊಡ್ಡ ಹುದ್ದೆಗೆ ಇರಲಿ, ಈ ದೇಶದ ಒಂದು ಧ್ವನಿಯಾಗಲಿ. ಅವರು ಅದನ್ನು ಬಿಟ್ಟು ತಮ್ಮ ನಾಯಕರನ್ನು ಓಲೈಕೆ ಮಾಡುವ ದೃಷ್ಟಿಯಿಂದ ಬಾಲಿಷ್ಯವಾದಂಥ ಹೇಳಿಕೆಗಳನ್ನು ಕೊಡದೇ ಇರಲಿ ಅನ್ನುವಂಥ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಹಾಗಾಗಿ ಮಾನ್ಯ ಖರ್ಗೆ ಸಾಹೇಬರಿಗೆ ಈ ಒಂದು ಸುದ್ದಿವಾಹಿನಿಯ ಮೂಲಕ ಮಾಡಿಕೊಳ್ಳುವ ಒಂದು ವಿನಂತಿ ಏನಂತಂದರೆ, ತಾವು ಅನುಭವಸ್ಥರು, ಹಿರಿಯರು, ತಮ್ಮ ಹಿರಿತನ ಹಾಗೂ ಅನುಭವಕ್ಕೆ ತಕ್ಕಂತೆ ತಾವು ರಾಜಕಾರಣದಲ್ಲಿ ಮುಂದುವರಿಯಿರಿ, ಇನ್ನೂ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿರಿ. ಆದರೆ ದೇಶದ ಏಕತೆ ಹಾಗೂ ರಕ್ಷಣೆಯ ವಿಷಯ ಬಂದಾಗ ನಿಮ್ಮ ಎಲ್ಲ ಸಿದ್ಧಾಂತಗಳನ್ನು ಬದಿಗಿಟ್ಟು ರಾಷ್ಟ್ರ ಏಕತೆಯ ಕಡೆಗೇ ತಮ್ಮ ವೈಚಾರಿಕ ನೆಲೆ ಗಟ್ಟಿಯಾಗಿರಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.